ದಲಿತ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟ ಜಿಲ್ಲಾಧಿಕಾರಿಗೆ, ದಲಿತ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟ ಜಿಲ್ಲಾಧಿಕಾರಿಗೆ ಜಿಂದಾಬಾದ್ 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 ಜಿಂದಾಬಾದ್. ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರ ವಿರುದ್ಧ ಬೀದಿಗೆ ಬಂದು ಒಂದು ಚಳವಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ತಿಳಿದೇ ಇದೆ, ಇತ್ತೀಚಿನ ದಿನಮಾನಗಳಲ್ಲಿ ನಾವ್ಯಾರು ಕೂಡ ಉಡುಪಿ ಜಿಲ್ಲೆಯ ಸರ್ಕಾರಿ ಅಧಿಕಾರಿಗಳಿರಬಹುದು, ಪೊಲೀಸ್ ಅಧಿಕಾರಿಗಳು ಇರಬಹುದು, ಅವರ ವಿರುದ್ಧ ಈ ರೀತಿಯ ಪ್ರತಿಭಟನೆ ಮಾಡೋದು ಬಹಳ ವಿರಳ ಅಂತ ಹೇಳ್ಬೋದು. ನಾವು ಮಾಡೇ ಇಲ್ಲ ಅಂತ ಕೂಡ ಹೇಳ್ಬೋದು. ಯಾಕೆ ಹೇಳಿದ್ರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ನಮ್ಮ ಆಕ್ರೋಶಗಳು, ನಮ್ಮ ಅಸಮಾಧಾನ ಅದು ಇದ್ದೇ ಇರ್ತದೆ. ಆದ್ರೆ ಚಳವಳಿ ನಾವು ಕ್ರಮಿಸಬೇಕಾದ ದಾರಿ ಮತ್ತು ಗುರಿ ಬಹಳ ದೂರ ಇರುವುದರಿಂದಾಗಿ ಅಧಿಕಾರಿಗಳು ಸಣ್ಣ ಪುಟ್ಟ ತಪ್ಪು ನಮ್ಮ ಬಗ್ಗೆ ಅಸಡ್ಡೆ ತೋರಿಸಿದ್ರು ಕೂಡ ನಾವು ಅದನ್ನ ಜಗಿದು ನುಂಗಿಕೊಂಡು ಮತ್ತೆ ಅವ್ರ ಜೊತೆಗೆ ಒಳ್ಳೆಯ ಸಂಬಂಧವನ್ನ ಬೆಳೆಸಿಕೊಂಡು ಚಳವಳಿಯನ್ನ ಮುಂತೆಗೆದುಕೊಂಡು ಹೋಗಿ ಸಮಾಜ ಜೊತೆಗೆ ನಾವು ಒಂದು ಒಳ್ಳೆಯ ಸಂಬಂಧವನ್ನ ಪುನಃ ಸ್ಥಾಪಿಸಿಕೊಂಡು ಮುಂದೆ ಮುಂದೆ ಬರ್ತಾ ಇದ್ದೇವೆ. ಇದು ವಿಚಾರ ನಿಮ್ಗೆಲ್ಲರಿಗೆ ಗೊತ್ತೇ ಇದೆ. ಮತ್ತೆ ಸಾಮಾಜಿಕ ಸಂಘಟನೆ ಅದೇ ರೀತಿಯಲ್ಲಿ ಹೋಗ್ಬೇಕು ಕೂಡ. ಆದ್ರೆ ಈ ಬಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರದ್ದು ಹೊತ್ತು ಮೀರಿದ ವರ್ತನೆಯಾಗಿ ನಮಗೆ ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಯಿತು. ನಮ್ಮ ಕರುಳಿಗೆ ಕೈ ಹಾಕಿ ಹಿಚಕಿದ ಅನುಭವ ಆಯಿತು. ನಮಗೆ ನಮ್ಮ ಒಂದು ಏನು ನಾವು ಅವ್ರ ಬಗ್ಗೆ ಅಭಿಮಾನವನ್ನ, ಒಂದು ನಂಬಿಕೆಯನ್ನ, ಅವ್ರ ಬಗ್ಗೆ ಒಂದು ವಿಶ್ವಾಸವನ್ನ ಇಟ್ಕೊಂಡಿದ್ದೀವಿ, ಆ ವಿಶ್ವಾಸ ಎಲ್ಲ ಅವರು ಮಣ್ಣು ಪಾಲು ಮಾಡಿದ ಒಂದು ವಿದ್ಯಮಾನ ಘಟನೆಗೆ ಅವರು ಕಾರಣೀಕರ್ತರಾದರು. ಕಳೆದ ನವೆಂಬರ್ನಲ್ಲಿ 5 ಮತ್ತು 6ನೇ ತಾರೀಕು ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾಟ, 18 ವರ್ಷ ವಯೋಮಾನದ ಒಳಗಿನ ವಾಲಿಬಾಲ್ ಪಂದ್ಯಾಟ ನಡೀತದೆ. ಆ ವಾಲಿಬಾಲ್ ಪಂದ್ಯಾಟದಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳು ತಂಡ ಭಾಗವಹಿಸುತ್ತದೆ. ಕಾರ್ಕಳ ತಾಲೂಕು ಬೈಲೂರಿನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ತಂಡ ಅವರು ತಾಲೂಕು, ವಲಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿದ್ರು. ಅವರು ತಮ್ಮ ಗೆಲುವನ್ನ ದಾಖಲಿಸಿದ್ರು. ಆ ಹಿನ್ನೆಲೆಯಲ್ಲಿ ಆ ಶಾಲೆಯ, ಆ ಕಾಲೇಜಿನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ರು. ನಾರ್ಮ್ಸ್ ಪ್ರಕಾರ ಸೋತ ತಂಡದ ವಿದ್ಯಾರ್ಥಿಗಳನ್ನು ಕೂಡ ಆ ತಂಡದಲ್ಲಿ ಅವಕಾಶವನ್ನು ಕೊಡ್ತಾರೆ. ಆದ್ರೆ ಅಲ್ಲಿ ವಿಜಯಪುರದ ತಾಳಿಕೋಟೆಯಲ್ಲಿ ನಡೆದ ಪಂದ್ಯಾಟದಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೈಲೂರಿನಗೋಸ್ಕರ ಅವ್ರ ರೀತಿ ನಡವಳಿ ಮಾಡಿ ವಿಜಯಪುರಕ್ಕೆ ಅದನ್ನ ಕಳಿಸಿಕೊಟ್ಟು, ಆನ್ಲೈನ್ ಕಳಿಸಿಕೊಟ್ಟು ಅವರು ತಂಡವನ್ನ ಬದಲಾಯಿಸಿ ಹೊಸ ತಂಡವನ್ನ ಪ್ರಕಟ ಮಾಡುವವರೆಗೆ ಇವರು ವಿರಮಿಸುವುದೇ ಇಲ್ಲ. ನಂತರ ನನಗೆ ಫೋನಲ್ಲಿ ಸಿಕ್ಕಿ ಕೇಳಿದಾಗ ಅವ್ರು ಹೇಳ್ತಾರೆ, ಅದು ನನ್ನ ಕೈಯಲ್ಲಿಲ್ಲ, ವಿಜಯಪುರ ಜಿಲ್ಲಾಡಳಿತ ಮಾಡಬೇಕು ಅಂತ ಹೇಳಿ. ನಾನು ಈ ಜಿಲ್ಲಾಧಿಕಾರಿಗೆ ಪ್ರಶ್ನೆ ಮಾಡ್ತೇನೆ, ಇದನ್ನೆಲ್ಲ ನೀವು ಸುಮೋಟೋ ನಿಮ್ಮಷ್ಟಕ್ಕೆ ಯಾವ ಒಬ್ಬ ರಾಜಕಾರಣಿ ಹೇಳ್ತಾನೆ, ನೀವು ಆ ವಿದ್ಯಾರ್ಥಿ ಹತ್ರ ಒಂದು ಕೈ ಬರದಲ್ಲಿ ಒಂದು ಮನವಿಯನ್ನು ಬರ್ಸ್ಕೊಳ್ತೀರಿ, ಇದಕ್ಕೆಲ್ಲ ನಿಮಗೆ ಎಲ್ಲಿಗೆ ಅಧಿಕಾರ ಬಂತು? ಪಾಪ ಇದಕ್ಕೆಲ್ಲ ಕಾರಣ ನಮ್ಮ ಬೈಲೂರು ಶಾಲೆಯ ಆ PD ರತ್ನಾಕರ ಪೂಜಾರಿ ಅಂತ ಹೇಳಿ ಅವ್ರ ಮೇಲೆ ಇವ್ರು ಕೂಬೇಕು ಕೆಲಸವನ್ನು ಕೂಡ ಮಾಡಿದ್ರು. ನಾನು ಇವತ್ತು ನಿಮ್ಮ ಎಲ್ಲ ಪತ್ರಕರ್ತರ ಮುಂದೆ ಹೇಳೋದಿಷ್ಟೇ, ಇಷ್ಟೂ ಘಟನೆಗೆ, ಇಷ್ಟು ಒಂದು ಈ ಕೃತ್ಯಕ್ಕೆ ಕಾರಣ ಯಾರು? ಜೀವನ್ ಕುಮಾರ್ ಶೆಟ್ಟಿ ಅಂತ ಹೇಳಿ ಒಬ್ಬರು ಬಸರೂರು ಕಾಲೇಜಿನ PD ಡೈರೆಕ್ಟರ್ ಇದ್ದಾರೆ. ಆ ಮನುಷ್ಯ ಆ ಕಾಲೇಜಿನ ವಿದ್ಯಾರ್ಥಿ ಇದರಲ್ಲಿ ಇದ್ದಾನೆ ಅಂತೇಳಿ ಒಂದೇ ಕಾರಣಕ್ಕೆ ಅವನನ್ನು ಕರ್ಕೊಂಡು ಆ ರಾಜಕಾರಣಿಗ ಮನೆಗೆ ಹೋಗಿ ಅಲ್ಲೇನೋ ಒಂದು ಲಾಬಿ ನಡೆಸಿ ಅವನನ್ನು ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಪುನಃ ಜಿಲ್ಲಾಧಿಕಾರಿ ಹತ್ರ ಬಂದು ಇಷ್ಟು ಕೆಲಸವನ್ನು ಅವ್ರು ಮಾಡಿಸಿದ್ದಾರೆ. ನಿಜವಾಗಿ ಕ್ರಮ ಆಗಬೇಕಾಗಿರೋದು ಆ ಫಿಸಿಕಲ್ ಡೈರೆಕ್ಟರ್ ಮೇಲೆ, ಆ PT ಮಾಸ್ಟರ್ ಮೇಲೆ ಕ್ರಮ ಆಗಬೇಕು ಇವತ್ತು. ಅದನ್ನು ಬಿಟ್ಟು ಪಾಪ ನಮ್ಮ ರತ್ನಾಕರ್ ಪೂಜಾರಿಯವರು, ಬೈಲೂರು ಶಾಲೆಯ ರತ್ನಾಕರ್ ಪೂಜಾರಿಯವರು ಇದರಲ್ಲಿ ಯಾವುದೇ ಅವರು ಕೈವಾಡ ಮಾಡಿಲ್ಲ. ಇಲ್ಲಿಯ ಉಡುಪಿಯಲ್ಲಿ ನಮ್ಮ ಬೈಲೂರು ಕಾಲೇಜಿನ ಪ್ರಿನ್ಸಿಪಾಲ್ರನ್ನೇ ಇವರು ಒತ್ತಡ ಹಾಕ್ತಾರೆ, DDPOಗೆ ಒತ್ತಡ ಹಾಕ್ತಾರೆ. ಎಲ್ಲರಿಗೂ ಒತ್ತಡ ಹಾಕಿ ಈ ಜಿಲ್ಲಾಧಿಕಾರಿಯವರು
ಒಂದು ನಂತರ ಪೋಸ್ಟ್ ಡೇಟೆಡ್ ಪ್ರೊಸೀಡಿಂಗ್ಸ್ ಮಾಡಿ ಅದಕ್ಕೆ ಬೇಕಾದ ದಾಖಲೆಗಳನ್ನೆಲ್ಲ ಇವರು ಮಾಡಿ ಇಟ್ಕೊಳ್ತಾರೆ. ನೀವೆಲ್ಲ ಪ್ರಜ್ಞಾವಂತರಿದ್ದೀರಿ, ಜಾಗೃತ ಮನಸ್ಸಿನವರಿದ್ದೀರಿ. ನಾನು ಇದಿಷ್ಟನ್ನೇ ಕೇಳೋದು ನಿಮ್ಮ ಮುಂದೆ, ಇಷ್ಟನ್ನೇ ಕೇಳೋದು. ನೋಡಿ, ಒಂದು ಹೈಸ್ಕೂಲು ದಾಟಿ ಒಂದು PU ಲೆವೆಲ್ನ ವಾಲಿಬಾಲ್ ತಂಡಕ್ಕೆ ಆಯ್ಕೆ ಆಗ್ತಾರೆ. ಆ ಆಯ್ಕೆಯನ್ನು ತಪ್ಪಿಸಲಿಕ್ಕೆ ಈ ಜಿಲ್ಲಾಧಿಕಾರಿ ಇಷ್ಟೆಲ್ಲ ಮಾಡಬೇಕಾ? ಒಂದು ಇಡೀ ಜಿಲ್ಲೆಯ ಆಡಳಿತವನ್ನು ನಿರ್ವಹಿಸುವ ಜಿಲ್ಲಾಧಿಕಾರಿಯವರು ಇಷ್ಟೆಲ್ಲ ಮಾಡಬೇಕಂತ ನಿಮ್ಮನ್ನ ಪ್ರಶ್ನೆ ಮಾಡ್ತೀನಿ.